ನಮಸ್ಕಾರ. ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಯ ಒಳಗಡೆ ಎತ್ತರ ತಗ್ಗುಗಳು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ. ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದರೆ, ಒಂದು ಮಾಡರ್ನ್ ಆಗಿರಬೇಕು ಮನೆ ಅಂತೇಳಿ ತುಂಬ ಇಂಜಿನಿಯರ್ಸು ಅಥವಾ ತುಂಬ ಮನೆಗಳಲ್ಲಿ ಯಾರ್ದೋ ಮನೆಯಲ್ಲಿ ನೋಡಿದ್ದೀನಿ ಅಂಥೇಳಿ 2 ಫ್ಲೋರ್ ಲೆವೆಲ್ಗಳನ್ನ 2 ಅಡಿ 1 ಅಡಿ ಅರ್ಧ ಅಡಿ ಹೈಟ್ ಮಾಡಿಕೊಂಡು, ಒಳಗಡೆ ಅರ್ಧ ಅಡಿ ಹೈಟ್ ಮಾಡಿಕೊಂಡು, ಲಿವಿಂಗ್ ಏರಿಯಾ 1 ಹೈಟು, ಡೈನಿಂಗ್ ಹಾಲ್ 1 ಹೈಟು, ಮಾಸ್ಟರ್ ಬೆಡ್ರೂಮ್ 1 ಹೈಟ್ ಮಾಡ್ಕೊಂಡು ಮಾಡ್ತಾರೆ. ಅದರ ವಾಸ್ತು ವಿಚಾರ ಎಷ್ಟು ಮಟ್ಟಕ್ಕೆ ಅದು ಅನುಕೂಲ ಆಗುತ್ತೆ, ಅದರಿಂದ ಏನಾದರೂ ದೋಷಗಳಾಗುತ್ತಾ ಅನ್ನೋದು ತುಂಬ ಜನರ ಗೊಂದಲ ಆಗಿರುತ್ತೆ. ಹಾಗಾಗಿ ಅದರ ವಾಸ್ತು ವಿಚಾರ ನಿಮಗೆ ಈ ದಿನ ವಿವರಿಸ್ಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಉದಾಹರಣೆಯಾಗಿ ಒಂದು ಬೋರ್ಡ್ ಮೇಲೆ ಚಿತ್ರಣ ಬಿಡಿಸಿ ನಿಮಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ. ನೋಡಿ, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇದು ಈಶಾನ್ಯ, ಇದು ಆಗ್ನೇಯ, ಇದು ವಾಯುವ್ಯ, ಇದು ನೈಋತ್ಯ. ಒಂದು ಮನೆ ಅಂದ್ಕೊಳ್ಳಿ, ಒಂದು ವಾಸ್ತು ಪ್ರಕಾರನೇ ಮಾಡ್ತಾ ಇರ್ತೀರಾ. ಆದರೆ ಎತ್ತರ ತಗ್ಗುಗಳು ಅನ್ನೋದ್ರಿಂದ ಏನಾದರೂ ವಾಸ್ತು ಸಮಸ್ಯೆಗಳಾಗುತ್ತಾ ಅನ್ನೋದು ಕೆಲವರಿಗೆ ಡೌಟ್ ಇರುತ್ತೆ. ಹಾಗಾಗಿ ನೋಡಿ, ಯಾವುದೇ ರಸ್ತೆ ಮನೆ ಆಗಲಿ, ದಕ್ಷಿಣದ ರಸ್ತೆ ಆಗಲಿ, ಪಶ್ಚಿಮದ ರಸ್ತೆ ಆಗಲಿ, ಪೂರ್ವದ ರಸ್ತೆ ಆಗಲಿ, ಯಾವುದೇ ರಸ್ತೆಯ ಮನೆ ಆಗಲಿ, ಆ ಮನೆಗೆ ನೀವು ಪೂರ್ವ ಈಶಾನ್ಯದ ಡೋರು ಅಥವಾ ಉತ್ತರ ಈಶಾನ್ಯದ ಡೋರು, ಪಶ್ಚಿಮ ವಾಯುವ್ಯದ ಡೋರು ಅಥವಾ ದಕ್ಷಿಣ ಆಗ್ನೇಯದ ಡೋರೇ ಕೊಟ್ಟಿರ್ತೀರ ಅಂದ್ಕೊಳ್ಳಿ. ನೀವು ಯಾವುದೇ ಮನೆಗೆ ಯಾವುದೇ ಡೋರ್ ಕೊಟ್ಟರು ಮೊದಲಿಗೆ ಎತ್ತರ ತಗ್ಗುಗಳು ಆದರೆ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರಬೇಕು. ಯಾಕೆ ಅಂತಂದರೆ, ಈ ಕಿಚನ್ನಲ್ಲಿ ಏನು ಸ್ಲ್ಯಾಬ್ ಹಾಕ್ತಾರೆ, ಅದರ ಕೆಳಗಡೆ ಕಟ್ಟೆ ಹಾಕಿ ಪೈಪ್ಲೈನ್ ಮಾಡ್ತಾರೆ. ಅದನ್ನು ಒಂದು 3 ಇಂಚು 4 ಇಂಚು ಹೈಟ್ ಮಾಡಿರ್ತಾರೆ. ಹಾಗಾಗಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಅವಾಗ ನೀವು ಏನು ಮಾಡಬೇಕು, ಮಾಸ್ಟರ್ ಬೆಡ್ರೂಮಲ್ಲಿ ವಾರ್ಡ್ರೋಪ್ ಮಾಡ್ತಿರಲ್ವ, ಆ ವಾರ್ಡ್ರೋಪ್ದು ಫ್ಲೋರಿಂಗ್ ಲೆವೆಲ್ಲು ಕಿಚನ್ ಫ್ಲೋರಿಂಗ್ ಲೆವೆಲ್ಗಿಂತ ಹೈಟ್ ಮಾಡ್ಕೊಳ್ಬೇಕು. ಅದು ಮುಖ್ಯ ಆಗುತ್ತೆ. ಅದಲ್ಲದೆ ನೋಡಿ, ಇದು ಈಶಾನ್ಯ ಭಾಗ ಮತ್ತು ಇದು ಹಾಲ್ ಅಂದ್ಕೊಳ್ಳಿ, ಇದು ಪೂರ್ತಿ ಒಂದು ಲೆವೆಲ್ ಇರುತ್ತೆ. ಇದೇನು ಲಿವಿಂಗ್ ಏರಿಯಾ ಏನಿರುತ್ತೆ, ಈ ಲಿವಿಂಗ್ ಏರಿಯಾನ ಈಶಾನ್ಯ ಫಸ್ಟ್ ಡೌನ್ ಇರಬೇಕು. ಮನೆಯಿಂದ ಒಳಗಡೆ ಹತ್ತಿ ಬರಬೇಕು. 2 ಮೆಟ್ಲು ಇಟ್ಕೊಂಡು ಮನೆಯಿಂದ ಒಳಗಡೆ 1 ಅಡಿ ಅಥವಾ 6 ಇಂಚು ಹೈಟ್ ಮಾಡ್ಕೊಂಡು ಮನೆ ಒಳಗಡೆ ಬರ್ತೀರಾ. ಅವಾಗ ಮನೆ ಒಳಗಡೆ ಇದು ಫಸ್ಟು ಲಿವಿಂಗ್ ಏರಿಯಾ ಪೂರ್ತಿ ಏನಿದೆ ಇದಿಷ್ಟು ಒಂದು ಡೌನ್ ಇರಬೇಕು. ಅದಾದ ನಂತರ ವಾಯುವ್ಯ ಸ್ವಲ್ಪ ಹೈಟ್ ಇರಬೇಕು. ವಾಯುವ್ಯ ಆದಮೇಲೆ ಆಗ್ನೇಯ ಡೌನ್ ಇರಬೇಕು, ಹೈಟ್ ಇರಬೇಕು. ಆಗ್ನೇಯ ಆದಮೇಲೆ ನೈಋತ್ಯ ಹೈಟ್ ಇರಬೇಕು. ನೀವು ಎಲ್ಲಿಂದ ಬಂದ್ರೂ ಈಶಾನ್ಯಕ್ಕಿಂತ ನೈಋತ್ಯ ಹೈಟ್ ಇರಬೇಕು, ಈಶಾನ್ಯಕ್ಕಿಂತ ವಾಯುವ್ಯ ಹೈಟ್ ಇರಬೇಕು, ವಾಯುವ್ಯಕ್ಕಿಂತ ಆಗ್ನೇಯ ಹೈಟ್ ಇರಬೇಕು, ಆಗ್ನೇಯಕ್ಕಿಂತ ನೈಋತ್ಯ ಹೈಟ್ ಇರಬೇಕು. ಆ ರೀತಿ ನೀವು ಹೈಟ್ ಮಾಡೋದಾದ್ರೆ ಮಾಡ್ಕೊಳ್ಳಿ. ಈಗ ಮಾಸ್ಟರ್ ಬೆಡ್ರೂಮು ಮತ್ತು ಡೈನಿಂಗ್ ಹಾಲ್ ಏನಿದೆ, ಇದೇನು ಡೈನಿಂಗ್ ಹಾಲು ಮತ್ತು ಕಿಚನ್ ಏನಿರುತ್ತೆ, ಮಾಸ್ಟರ್ ಬೆಡ್ರೂಮ್ 1 ಹೈಟ್ ಮಾಡಿ, ಡೈನಿಂಗ್ ಹಾಲು ಕಿಚನ್ ಅದಕ್ಕಿಂತ ಸ್ವಲ್ಪ ಡೌನ್ ಮಾಡಿ, ಆ ನಂತರ ಏನು ವಾಯುವ್ಯದಲ್ಲಿದೆ ಆ ಬಾತ್ರೂಮ್ ಆಗಲಿ ಅಥವಾ ಆ ಬೆಡ್ರೂಮ್ ಆಗಲಿ ಆಗ್ನೇಯ ಮತ್ತು ಡೈನಿಂಗ್ ಹಾಲ್ ಏನಿದೆ ಅದಕ್ಕಿಂತ ಸ್ವಲ್ಪ ಇದನ್ನು ಡೌನ್ ಮಾಡಿ, ಆ ನಂತರ ಲಿವಿಂಗ್ ಏರಿಯಾ ಪೂರ್ತಿ ಅದಕ್ಕಿಂತ ಡೌನ್ ಮಾಡಿ, ಅದಕ್ಕಿಂತ ಆಚೆ ಡೌನ್ ಇರಬೇಕು. ಆ ರೀತಿ ಇದ್ದಾಗ ನೀವು ಎತ್ತರ ತಗ್ಗುಗಳು ಮಾಡ್ಕೊಳ್ಬೋದು. ಅದೇನು ದೊಡ್ಡ ವಿಚಾರ ಆಗೋದಿಲ್ಲ. ಅದು ವಾಸ್ತುವಿನ ರೀತಿಯೇ ಒಂದು ಬಲ ಆಗುತ್ತೆ. ಅದು ಒಳ್ಳೆ ರೀತಿಯ ಕೆಲವೊಂದು ಸಣ್ಣ ಪುಟ್ಟ ಫ್ಲೋರ್ ಲೆವೆಲ್ ದೋಷಗಳನ್ನ ಅದು ಸರಿ ಮಾಡುತ್ತೆ. ಅಥವಾ ನಾನು ಆ ರೀತಿ ಮಾಡೋದಕ್ಕಾಗೋದಿಲ್ಲ, ನಾನು ವಾಟ ಮಾಡ್ತೀನಿ ಅನ್ನೋದಾದರೆ ಈಶಾನ್ಯದಿಂದ ನೈಋತ್ಯಕ್ಕೆ ಎತ್ತರ ಇರಬೇಕು, ಈಶಾನ್ಯದಿಂದ ವಾಯುವ್ಯಕ್ಕೆ ಎತ್ತರ ಇರಬೇಕು, ವಾಯುವ್ಯದಿಂದ ಆಗ್ನೇಯ ಎತ್ತರ ಇರಬೇಕು, ಆಗ್ನೇಯದಿಂದ ನೈಋತ್ಯ ಎತ್ತರ ಇರಬೇಕು. ಆ ರೀತಿಯೂ ಮಾಡ್ಕೊಳ್ಬೋದು. ಇಲ್ಲ ನಾನು 2 ಲೆವೆಲ್ ಮಾಡ್ತೀನಿ ಅಂತಂದ್ರೂ ತೊಂದರೆ ಇಲ್ಲ. ಲಿವಿಂಗ್ ಏರಿಯಾ ಎಲ್ಲ ಒಂದು ಫಸ್ಟ್ ಲೆವೆಲ್ ಡೌನು, ಆ ನಂತರ ವಾಯುವ್ಯ, ಆಗ್ನೇಯ, ನೈಋತ್ಯ ಇದೆಲ್ಲ 1 ಲೆವೆಲ್ ಮಾಡಿ, ನೈಋತ್ಯನ ಮಾತ್ರ ಸ್ವಲ್ಪ ಎತ್ತರ ಮಾಡಿ ಮಾಡ್ತೀರಾ. ಫ್ಲೋರ್ ಲೆವೆಲ್ ನಿಮಗೆ ಡೈನಿಂಗ್ ಹಾಲು, ಕಿಚನ್ನು, ಮಾಸ್ಟರ್ ಬೆಡ್ರೂಮ್ ಎಲ್ಲ ಎತ್ತರ ಇದ್ದರೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ವಾಸ್ತುವಿನ ರೀತಿಯೂ ದಕ್ಷಿಣ ಎತ್ತರ ಆಗುತ್ತೆ, ನೈಋತ್ಯ ಎತ್ತರ ಆಗುತ್ತೆ, ಕಿಚನ್ ಎತ್ತರ ಆಗುತ್ತೆ, ನಾರ್ತ್ ಡೌನ್ ಆಗುತ್ತೆ. ಮನೆ ಒಳಗಡೆದು ನೀವು ಕಂಪೇರ್ ಮಾಡಬೇಕು. ಮನೆ ಒಳಗಡೆ ನೋಡಿ, ಮನೆಯ ದಕ್ಷಿಣದ ಭಾಗ ಇದು, ಈ ದಕ್ಷಿಣ ಭಾಗಕ್ಕಿಂತ ಉತ್ತರದ ಭಾಗ, ಈಶಾನ್ಯ ಭಾಗ ಡೌನ್ ಇರಬೇಕು. ಮತ್ತು ನೀರಿನ ವಾಟ ಎಲ್ಲ ಈಶಾನ್ಯಕ್ಕೆ ಇರೋ ರೀತಿ ಮಾಡಿಕೊಟ್ರೆ ಅದು ವಾಸ್ತುವಿನ ರೀತಿ ಒಳ್ಳೆಯ ವಿಚಾರನೇ. ನೀವು ಎತ್ತರ ತಗ್ಗುಗಳ ವಿಚಾರದಲ್ಲಿ, ಯಾಕಂದರೆ ಇಂಜಿನಿಯರ್ಸ್ ಆಲ್ಮೋಸ್ಟ್ ಆಲ್ ನೀವು ಯಾವ ಫ್ಲೋರ್ಗಾದರೂ ಹೋಗಿ, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಎಲ್ಲಾದರೂ ಹೋಗಿ ಇದನ್ನೇ ಫಾಲೋಅಪ್ ಮಾಡಿ, ಅಥವಾ ಗ್ರೌಂಡ್ ಫ್ಲೋರಲ್ಲಿ ಇದ್ದರೆ ಇದನ್ನೇ ಫಾಲೋಅಪ್ ಮಾಡಿ, ತೊಂದರೆ ಇಲ್ಲ.
ಈಶಾನ್ಯಕ್ಕಿಂತ ವಾಯುವ್ಯ ಎತ್ತರ ಇರಬೇಕು, ವಾಯುವ್ಯಕ್ಕಿಂತ ಆಗ್ನೇಯ ಎತ್ತರ ಇರಬೇಕು, ಆಗ್ನೇಯಕ್ಕಿಂತ ನೈಋತ್ಯ ಎತ್ತರ ಇರಬೇಕು, ಒಂದೇ ಲೆವೆಲ್ ಮಾಡೋದಾದ್ರೆ. ಅಥವಾ ನೀವು ಸ್ಟೆಪ್ಗಳು ಮಾಡ್ತೀರಾ, ಹಾಲ್ ಮಾತ್ರ ಒಂದು ಡೌನ್ ಇರಲಿ, ಅದಕ್ಕಿಂತ ಎತ್ತರ ವಾಯುವ್ಯ ಇರಲಿ, ವಾಯುವ್ಯಕ್ಕಿಂತ ಎತ್ತರ ಡೈನಿಂಗ್ ಹಾಲು ಕಿಚನ್ ಇರಲಿ, ಅದಕ್ಕಿಂತ ಎತ್ತರ ಮಾಸ್ಟರ್ ಬೆಡ್ರೂಮ್ ಇರಲಿ. ಆ ರೀತಿ 3-4 ಥರನೂ ಎತ್ತರಗಳು ಮಾಡ್ಕೊಳ್ಬೋದು. ನಾವು ಎತ್ತರನೇ ಮಾಡಲಿಲ್ಲ ಅಂದರೆ ನೈಋತ್ಯದಿಂದ ಈಶಾನ್ಯಕ್ಕೆ ನೀವು ಒಂದೇ ರೀತಿ ಡೌನ್ ಮಾಡ್ಬೋದು. ಅದು ವಾಸ್ತುವಿನ ರೀತಿನೂ ಒಳ್ಳೆಯದೇ. ನೀವು ಆ ರೀತಿ ಮಾಡಿದ್ರು ಏನು ಕೆಟ್ಟದಿಲ್ಲ, ಈ ರೀತಿ ಮಾಡಿದ್ರು ಏನು ಕೆಟ್ಟದಿಲ್ಲ. ಆದರೆ ನೈಋತ್ಯ ಭಾಗ ಮಾತ್ರ ಯಾವುದೇ ಕಾರಣಕ್ಕೂ ಡೌನ್ ಆಗಬಾರ್ದು. ಇದನ್ನ ಎತ್ತರ ಮಾಡಿಬಿಡೋದು, ನಮ್ಮದು ದಕ್ಷಿಣದ ರಸ್ತೆ ಇದೆ ಅಂತ ಹೇಳ್ಬಿಟ್ಟು, ಲಿವಿಂಗ್ ಏರಿಯಾ ಅಥವಾ ಇಲ್ಲಿದೆ ಅಂತ ಹೇಳ್ಬಿಟ್ಟು ಇದನ್ನ ಡೌನ್ ಮಾಡಿಬಿಟ್ಟು ಉತ್ತರ ಮತ್ತು ಈಶಾನ್ಯನೆಲ್ಲ ಹೈಟ್ ಮಾಡಿ ನಾವು ಸೌತ್ ಫೇಸಿಂಗ್ ಇದೆ ಅಂತ ಮಾಡಿದ್ರೆ ಅದು ವಾಸ್ತುವಿನ ದೋಷ ಆಗುತ್ತೆ. ಯಾವುದೇ ಕಾರಣಕ್ಕೂ ಆಗ್ನೇಯ ನೈಋತ್ಯಕ್ಕಿಂತ ಎತ್ತರ ಆಗಬಾರ್ದು. ಅದೇ ರೀತಿ ವಾಯುವ್ಯ ಆಗ್ನೇಯಕ್ಕಿಂತ ಎತ್ತರ ಆಗಬಾರ್ದು. ಅದೇ ರೀತಿ ಈಶಾನ್ಯ ವಾಯುವ್ಯಕ್ಕಿಂತ ಎತ್ತರ ಆಗಬಾರ್ದು. ಹಾಗಾಗಿ ಎತ್ತರ ತಗ್ಗುಗಳು ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಈಶಾನ್ಯಕ್ಕಿಂತ ವಾಯುವ್ಯ ಎತ್ತರ ಇರಬೇಕು, ವಾಯುವ್ಯಕ್ಕಿಂತ ಆಗ್ನೇಯ ಎತ್ತರ ಇರಬೇಕು. ಈ ರೀತಿ ಎತ್ತರ ತಗ್ಗುಗಳನ್ನ ಒಂದು ರೀತಿ ಫಾಲೋಅಪ್ ಮಾಡಿ ಅದು ನಿಮಗೆ ತುಂಬ ಅನುಕೂಲ ಕೊಡುತ್ತೆ. ಗ್ರಾನೈಟ್ ಆಗಲಿ, ಟೈಲ್ಸ್ ಆಗಲಿ ಒಂದು ಸರಿ ಮಾಡೋದು, ಅದನ್ನು ಪೇಂಟ್ ಹೊಡೆದಂಗೆ ನಾವು ಪದೇ ಪದೇ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಎತ್ತರ ತಗ್ಗುಗಳು ಮುಖ್ಯ ಆಗುತ್ತೆ ಮಾಡೋ ವಿಚಾರದಲ್ಲಿ. ನೀವು ವಾಸ್ತುವಿನ ವಿಚಾರದಲ್ಲಿ ಮಾಡೋದಾದರೆ ಎತ್ತರ ತಗ್ಗುಗಳನ್ನ ನೀವು ಟೈಲ್ಸ್ ಹಾಕೋ ಲೆವೆಲಲ್ಲೋ ಅಥವಾ ಮನೆಗೆ ಬಾಗಿಲುಗಳಿಡೋ ಲೆವೆಲಲ್ಲೋ ಅಥವಾ ಲಿಂಟ್ಲ್ ಹಾಕೋ ಟೈಮಲ್ಲೋ ನೀವು ಫೈನಲ್ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಎತ್ತರ ತಗ್ಗುಗಳನ್ನ ಫಾಲೋಅಪ್ ಮಾಡಿದ್ದೆ ಆದರೆ ಅದು ನಿಮಗೆ ವಾಸ್ತುವಿನ ರೀತಿ ಒಂದು ಒಳ್ಳೆಯ ರಿಸಲ್ಟ್ನೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಎತ್ತರ ತಗ್ಗುಗಳು ಯಾವುದೇ ಕಾರಣಕ್ಕೂ ನಾನು ಹೇಳಿರೋ ರೀತಿ ಈಶಾನ್ಯ ಉತ್ತರ ಹೈಟ್ ಆಗಬಾರ್ದು. ಅದೇ ರೀತಿ ವಾಯುವ್ಯನೂ ಈಶಾನ್ಯಕ್ಕಿಂತ ಎತ್ತರ ಆಗಬಾರ್ದು. ಅದೇ ರೀತಿ ಆಗ್ನೇಯಕ್ಕಿಂತನೂ ವಾಯುವ್ಯ ಎತ್ತರ ಆಗಬಾರ್ದು. ಆ ರೀತಿ ನೋಡಿ, ನೈಋತ್ಯ ಫಸ್ಟ್ ಹೈಟು, ಸೆಕೆಂಡು ಡೌನು, ಥರ್ಡ್ ಡೌನು, ಫೋರ್ತ್ ಡೌನು, ಫಿಫ್ತ್ ಡೌನು. ಆ ರೀತಿ ನೀವು ಡೌನ್ ಮಾಡೋದಾದರೆ ಡೌನ್ ಮಾಡ್ಕೊಂಡೋಗಿ, ಅಥವಾ ವಾಟ ಕೊಡೋದಾದರೆ ವಾಟ ಕೊಟ್ಕೊಳ್ಳಿ. ಅದು ನಿಮಗೆ ವಾಸ್ತುವಿನ ರೀತಿ ತುಂಬ ಅನುಕೂಲನೂ ಕೊಡುತ್ತೆ. ನಿಮ್ಮ ಮನೆ ವಾಸ್ತುವಿನ ರೀತಿ ತುಂಬ ಏಳಿಗೆ ಆಗೋದಕ್ಕೆ ಇದು ಒಂದು ಸಹಕಾರ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ದಿನದ ಎತ್ತರ ತಗ್ಗುಗಳ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಈ ಥರದ ವಾಸ್ತು ವಿಚಾರಗಳು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ವಿಚಾರಗಳನ್ನ ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.